ತನ್ನ ಮಗುವನ್ನ ಲಾಲನೆ ಪಾಲನೆ ಮಾಡುವ ಮೂಲಕ ಪೋಷಿಸಿದಂತೆ ನಮ್ಮ ಮನೆಯ ಸುತ್ತಮುತ್ತ ನಾವು ಕೆಲಸ ಮಾಡುವ ಸ್ಥಳದಲ್ಲಿ ಸಸಿಗಳನ್ನ ನೆಟ್ಟು ಪೋಷಣೆ ಮಾಡಿ ಪರಿಸರ ಸಂರಕ್ಷಣೆ ಮಾಡುವ ಮೂಲಕ ಮುಂದಿನ ಪೀಳಿಗೆಗೆ ಉತ್ತಮ ವಾತಾವರಣ ಕಲ್ಪಿಸಿದಂತಾಗುತ್ತದೆ ಎಂದು ತಾಲೂಕು ಜೆಎಂಎಫ್ಸಿ ನ್ಯಾಯಾಲಯದ ಹಿರಿಯ ಸಿವಿಲ್ ನ್ಯಾಯಾಧೀಶರಾದ ಶಮೀರ್ ಪಿ ನಂದ್ಯಾಳ್ ಕರೆ ನೀಡಿದ್ದಾರೆ. ನಗರದ ನ್ಯಾಯಾಲಯದ ಆವರಣದಲ್ಲಿ ಅರಣ್ಯ ಇಲಾಖೆ, ವಕೀಲರ ಸಂಘ ಹಾಗೂ ನಗರಸಭೆ ಸಂಯುಕ್ತಾಶ್ರಯದಲ್ಲಿ ಏಕ್ ಪೇಡ್ ಮಾ ಕಿ ನಾಮ್ ಕಾರ್ಯಕ್ರಮದಲ್ಲಿ ಸಸಿಯನ್ನ ನೆಡುವ ಮೂಲಕ ಉದ್ಘಾಟಿಸಿ ಮಾತನಾಡಿದರು. ತಾಲೂಕು ವಕೀಲರ ಸಂಘ ಅಧ್ಯಕ್ಷ ಕೆಎಂ ನಾಗರಾಜ್ ಮಾತನಾಡಿದರು. ನಗರಸಭೆ ಅಧಿಕಾರಿ ನರೇಂದ್ರ ಬಾಬು ಪೌರ ಕಾರ್ಮಿಕರನ್ನ ಕುರಿತು ಮಾತನಾಡಿದರು. ಬೆಳೆಸ್ತೀವಿ ಕಾಯ್ತೀವಿ ಅಂತೀವಲ್ಲ, ಆ ದಿಶೆಯಲ್ಲಿ ಗಿಡಗಳನ್ನು ಕೂಡ ನಾವು ಕಾಪಾಡಬೇಕನ್ನೋ ಉದ್ದೇಶದಿಂದ ಸರ್ಕಾರದವರು ಬಹಳ ಯೋಚನೆ ಮಾಡಿ ಈ ಕಾರ್ಯಕ್ರಮಕ್ಕೆ ಹೆಸರು ಇಟ್ಟಿದ್ದಾರೆ. ಆ ಹೆಸರಿಗೆ ಸಾರ್ಥಕ್ಯ ಆಗಬೇಕಂದ್ರೆ ನಾವು ತೆಗೆದುಕೊಂಡು ಹೋಗ್ತಕ್ಕಂಥ ಗಿಡಗಳನ್ನ ಅಷ್ಟೇ ಜೋಪಾನ ಬೆಳೆಸಬೇಕು, ಉಳಿಸ್ಬೇಕು. ಆಗ ಮಾತ್ರ ಸಾಧ್ಯ ಆಗ್ತದೆ. ಇಲ್ಲದ್ರೆ ಏನಾಗ್ತದೆ, ನಾವು ತಗೊಂಡೋಗೋವರೆಗೂ ಮಾತ್ರ ಗಿಡ ಇದ್ದು ಆಮೇಲೆ ತಗೊಂಡೋಗಿ ಎಲ್ಲ ಕೈ ಬಿಡೋದಾದ್ರೆ ದಯವಿಟ್ಟು ಅಂತ ತಗೊಂಡೋಗೋದು ಬೇಡ. ಅವ್ರು ಏನು ಡಿಪಾರ್ಟ್ಮೆಂಟ್ನವರು ಅಥವಾ ಯಾರೋ ತಗೊಂಡೋಗ ನೀಟಾಗಿ ಇಡ್ತಾರೆ ಅಂತ ನನ್ನ ನಂಬಿಕೆ. ತಗೊಂಡೋಗ್ತಕ್ಕಂಥ ಪ್ರತಿಯೊಬ್ಬರು ಕೂಡ ಆ ಗಿಡಗಳನ್ನ ಹೆಸರಿಗೆ ತಕ್ಕನಾಗೆ ನಮ್ಮ ತಾಯಿಯಷ್ಟೇ ಪ್ರೀತಿಸ್ತೀನಿ ಅನ್ನೋ ನಂಬಿಕೆ ಮೇಲೆ ಆ ದೃಢವಾದಂಥ ಈಗೇನು ಪ್ರತಿಜ್ಞೆ ಮಾಡಿದ್ವಿ ಆ ಪ್ರತಿಜ್ಞೆ ಆಧಾರದ ಮೇಲೆ ಕೂಡ ನಾವು ಕೆಲಸ ಮಾಡಬೇಕು, ಅದನ್ನು ಬೆಳೆಸ್ತೀವಿ ಅನ್ನೋ ನಂಬಿಕೆಯನ್ನು ಕೂಡ ಆಶ್ವಾಸನೆಯನ್ನು ಕೂಡ ಆ ಒಪ್ಪಿಗೆಯನ್ನು ನಾನು ಎಲ್ಲರ ಮಧ್ಯೆ ಹೇಳೋದಕ್ಕೆ ಇಷ್ಟಪಡ್ತೀನಿ. ಮೊದಲನೇದಾಗಿ ತಾನೇ ಹೇಳ್ದಂಗೆ ಮನುಷ್ಯನಿಗೆ ಸಂತೋಷ ಸಿಗ್ತಕ್ಕಂಥದ್ದು ಮೊದಲನೇದಾಗಿ ತಾನು ಸ್ವಚ್ಛವಾಗಿದ್ದಾಗ ಮಾತ್ರನೇ ಸಹಜವಾಗಿರ್ತಕ್ಕಂಥದ್ದು. ಬಹುಶಃ ಆ ಕಾರಣಕ್ಕೋಸ್ಕರನೇ ನಾವು ಮೊನ್ನೆ ಮೀಟಿಂಗ್ ಮಾಡಿದಾಗ ಕೂಡ ಸಾಹೇಬ್ರು ಅದನ್ನೇ ಹೇಳಿದ್ರು, ವರ್ಕಿಂಗ್ ಡೇಸ್ ಅಲ್ಲಿ ನಾವೇನಾದ್ರೂ ಈ ಶ್ರಮದಾನ ಕಾರ್ಯಕ್ರಮನ 1 ಅವರ್ 10 ಗಂಟೆಯಿಂದ 11 ಗಂಟೆವರೆಗೆ ಮಾಡಿದ್ರೆ ನಮ್ಮ ಕೆಲಸ ಸ್ಟಾರ್ಟ್ ಆಗೋದೇ 10 ಗಂಟೆಗೆ ಆಗಿರುತ್ತೆ. ಬಿಸಿಲಾಗಿ ಹೋಗಿ 1 ಅವರ್ ನಾವೇನಾದ್ರೂ ಇಷ್ಟು ಕೆಲಸ ಮಾಡಿ ನೀವು ಆಫೀಸ್ನಾಗ ಕೂತ್ಕೊಂಡ್ರೆ ಕೆಲಸ ಮಾಡೋಕ್ಕೆ ಸಾಧ್ಯನೇ ಆಗಲ್ಲ. ವಕೀಲರು ಇರ್ಬೋದು, ಸ್ಟಾಫ್ ಇರ್ಬೋದು, ಸಾಯಂಕಾಲದವರೆಗೂ ಅದ್ರಲ್ಲಿ ಹೆಂಗೆ ನೀವು ಕೆಲಸ ಮಾಡೋಕ್ಕೆ ಸಾಧ್ಯ ಆಗ್ತದೆ? ಸೊ ಆ ಕಾರಣಕ್ಕೋಸ್ಕರನೇ ನಾನು ವರ್ಕಿಂಗ್ ಡೇ ದಿವಸನೇ ಕೆಲಸ ಮಾಡಿದ್ರೆ ಇದು ಮುಗಿದ ನಂತರ ಕೆಲವೇ ಗಂಟೆ ಕೆಲಸ ಮಾಡಿ ಮತ್ತೆ ನಾವು ಫ್ರೆಶ್ ಆಗಕ್ಕೆ ಅನುಕೂಲ ಆಗುತ್ತೆ. ಇದು ಮುಂದಾಲೋಚನೆ. ಈ ಮುಂದಾಲೋಚನೆಗಳನ್ನು ಎಲ್ಲಿವರೆಗೂ ತಗೊಳ್ತಾರೆ ಅಲ್ಲಿವರೆಗೂ ಕೂಡ ಇಂಥ ಕಾರ್ಯಕ್ರಮಗಳು ಯಶಸ್ವಿ ಆಗ್ತವೆ ಅನ್ನೋದಕ್ಕೆ ನಮ್ಮ ಕೋರ್ಟಿನಲ್ಲಿ ನಡೀತಕ್ಕಂಥ ಇವತ್ತಿನ ಕಾರ್ಯಕ್ರಮನೇ ನಿದರ್ಶನ ಅಂತ ನನ್ನ ಅಭಿಪ್ರಾಯ. ಆ ಕಾರಣದಿಂದ ಸ್ವಚ್ಛತೆ ಮತ್ತು ಗಿಡ ನೆಡ್ತಕ್ಕಂಥದ್ದು ಎರಡೂ ಕೂಡ ಅಭಿವೃದ್ಧಿಗೆ ಕಾರಣ. ಪರಿಸರ ಮತ್ತು ಪ್ರತಿಯೊಬ್ಬ ವ್ಯಕ್ತಿ ಕೂಡ ಸ್ವಚ್ಛತೆ, ಪರಿಸರ ಸ್ವಚ್ಛವಾಗಿದ್ದ ಮಾತ್ರ ಸಾಧ್ಯ. ಅದಕ್ಕೋಸ್ಕರ ಮೊದಲು ಸಂತೋಷ ಎಲ್ಲಿಂದ ಸ್ಟಾರ್ಟ್ ಆಗ್ಬೇಕಂದ್ರೆ ನಾನು ಸಂತೋಷವಾಗಿದ್ದರೆ ನನ್ನ ಮನೆ ಸಂತೋಷವಾಗಿದ್ದರೆ ನನ್ನ ಏರಿಯಾ, ಊರು, ದೇಶ ಅಂತ ಅದಕ್ಕೋಸ್ಕರ ಹೇಳಿದರೆ ವಿನಃ ಎಲ್ಲದನ್ನು ನಾನು ಹೋಗಿ ಇಡೀ ದೇಶನೆಲ್ಲ ಸಂತೋಷವಾಗಿರ್ತೀನಿ ಅಂದ್ರೆ ಅದು ಮೂರ್ಖತನ. ಮೊದಲು ನನ್ನಿಂದ ಆದರೆ ಇಡೀ ದೇಶನೇ ಇರ್ತಾನಂತ ನಂಬಿಕೆ ಮೇಲೆ, ದೃಢವಾದಂಥ ನಂಬಿಕೆ ಮೇಲೆ ಇಂಥ ಕಾರ್ಯಕ್ರಮವನ್ನು ಸರ್ಕಾರಗಳು ಜವಾಬ್ದಾರಿಯಿಂದ ಆ ಹೆಸರುಗಳನ್ನು ಕೂಡ ಅಷ್ಟು ಸುಲಭವಾಗಿ ಏನು ಕೊಟ್ಟಿಲ್ಲ, ಅದು ಸಾರ್ಥಕ್ಯ ಆಗ್ತದೆ. ಆ ಕಾರ್ಯಕ್ರಮನ ಬಹುಶಃ ಎಲ್ಲ ಇಲಾಖೆಗಳಲ್ಲೂ ಕೂಡ ಚಳ್ಳಕೆರೆನಲ್ಲಿ ಅಥವಾ ಬೇರೆ ಊರುಗಳಲ್ಲೆಲ್ಲ ಮಾಡಿದ್ದಾರೆ. ಆದರೆ ನಮಗನ್ಸುತ್ತೆ ಇವತ್ತು ಈ ನಮ್ಮ ನ್ಯಾಯಾಲಯದ ಆವರಣದಲ್ಲಿ ನಾವೆಲ್ಲರೂ ಮಾಡ್ತಕ್ಕಂಥ ಕಾರ್ಯದಷ್ಟು ವ್ಯವಸ್ಥಿತವಾಗಿ ಬಹಳ ಲಿಮಿಟ್ ಆಗಿ ಯಾವುದೇ ಟೈಮ್ ಕೂಡ 10 ಗಂಟೆ ಅಂದ್ರೆ 10 ಗಂಟೆ ಕರೆಕ್ಟಾಗಿ ನಾವೆಲ್ಲರೂ ಸೇರಿದ್ದೀವಿ. ಈ ಏನು ಪಂಕ್ಚುಯಾಲಿಟಿಯನ್ನು ಕೂಡ ಬೆಳೆಸ್ತಕ್ಕಂಥ ಕಾರ್ಯಕ್ರಮವನ್ನು ಕೂಡ ಇದಾಗಿದೆ ಅಂತ ಹೇಳ್ತಾ ಈ ಕಾರ್ಯಕ್ರಮ ಸಂಪೂರ್ಣವಾಗಿ ಯಶಸ್ವಿಯಾಗಿದೆ. ಇದು ಹಿಂಗೆ ಮುಂದುವರಿಲಿ. ತಗೊಂಡೋದಂಥ ಗಿಡಗಳನ್ನು ಬೆಳೆಸೋಣ. ಇನ್ನೂ ಬೇಕಂದ್ರೆ ಡಿಪಾರ್ಟ್ಮೆಂಟ್ನವ್ರು ಕೊಡೋದಕ್ಕೆ ತಯಾರಿರ್ತಾರೆ. ಆ ಗಿಡಗಳನ್ನು ತಗೊಂಡ್ಬಿಟ್ಟು ಯಾವತ್ತೂ ಕೂಡ ನಾವು ಬೆಳೆಸ್ತೀವಿ ಅಂತ ಒಂದು ಆಶ್ವಾಸನೆಯನ್ನು ಕೊಡ್ತಾರೆ. 4 ಮಾತು ಅರ್ಪಿಸ್ತೇನೆ ನಾನು. ಈಗ ಔಪಚಾರಿಕವಾಗಿ ನಾವು ಇದು ಸಸಿ ವಿತರಣಾ ಕಾರ್ಯಕ್ರಮ ಮೊದಲು ಮಾಡ್ಕೊಳ್ತೇವೆ. ನಂತರ 1 ಗಂಟೆಗಳ ಕಾಲ ಶ್ರಮದಾನ ಕಾರ್ಯಕ್ರಮ ಇರುತ್ತದೆ. ನಾವು ಮೊದಲು ನಮ್ಮ ಪರಿಸರ ಸ್ವಚ್ಛವಾಗಿ ಇಟ್ಕೋಬೇಕು. ಸೊ ಅದಕ್ಕೋಸ್ಕರ ನಾವು ಮೊದಲನಾಗಿ ನಮ್ಮ ನ್ಯಾಯಾಲಯದ ಆವರಣವನ್ನೇ ಇದನ್ನ ಸ್ಥಳವನ್ನ ಆಯ್ಕೆ ಮಾಡಿಕೊಂಡು ಇಲ್ಲಿ ಸ್ವಚ್ಛತಾ ಕಾರ್ಯಕ್ರಮವನ್ನು ಇಟ್ಕೊಂಡಿದ್ದೇವೆ. ತಾವೆಲ್ಲರೂ ಕೂಡ ಬಂದಿದ್ದೀರಾ. ಅಫಿಷಿಯಲ್ ಕೆಲಸ ಇದೆ ನಮ್ದು, ಆಮೇಲೆ ಮಾಡೋಣ ಅಂತ ಇದನ್ನ 1 ಅವರ್ ಎಲ್ಲರೂ ಕೂಡ ಶ್ರಮಪಟ್ಟು ಎಲ್ಲರೂ ಕೂಡ ನಮ್ಮ ಏನು ಕ್ಯಾಂಪಸ್ನ ಸ್ವಚ್ಛತೆ ಗೊಳಿಸ್ಲಿಕ್ಕೆ ಎಲ್ರಿಗೂ ಕೂಡ ಈ ಮೂಲಕ ಕೇಳ್ಕೊಳ್ತೇನೆ. ಎಲ್ಲರೂ ಬಂದಿದ್ದೀರಾ, ಎಲ್ಲರಿಗೂ ಕೂಡ ಧನ್ಯವಾದಗಳು ಹೇಳ್ತೇನೆ. ವಿಶೇಷವಾಗಿ ಪತ್ರಕರ್ತರಿದ್ದೀರಾ, ತಮಗೂ ಕೂಡ ಈ ಕಾರ್ಯಕ್ರಮಕ್ಕೆ ಬಂದು ಇದ್ರ ಬಗ್ಗೆ ಪ್ರಚಾರ ಕೊಡ್ತಾ ಇದ್ದೀರಾ, ತಮಗೂ ಕೂಡ ನಾನು ಧನ್ಯವಾದಗಳು ಅರ್ಪಿಸ್ತೇನೆ. ಧನ್ಯವಾದಗಳು. ಈ ಕಾರ್ಯಕ್ರಮದಲ್ಲಿ ನ್ಯಾಯಾಲಯದ ವಕೀಲರಿಗೆ ಹಾಗೂ ಸಿಬ್ಬಂದಿಗಳಿಗೆ ಮತ್ತು ಸಾರ್ವಜನಿಕರಿಗೆ ಅವರ ತಾಯಿಯ ಹೆಸರಿನಲ್ಲಿ ಒಂದೊಂದು ಗಿಡ ನೆಡುವ ಮೂಲಕ ಜಾಗೃತಿ ಮೂಡಿಸಲಾಯಿತು. ಈ ಸಂದರ್ಭದಲ್ಲಿ ನ್ಯಾಯಾಲಯದ ಅಪರ ಸಿವಿಲ್ ನ್ಯಾಯಾಧೀಶರಾದ HR ಹೇಮಾ, ವಕೀಲರ ಸಂಘದ ಉಪಾಧ್ಯಕ್ಷ ಪಾಲಯ್ಯ, ರುದ್ರಯ್ಯ, ಅರಣ್ಯ ಅಧಿಕಾರಿ ಮಂಜುನಾಥ್ ಸೇರಿದಂತೆ ವಕೀಲರು, ಅರಣ್ಯ ಹಾಗೂ ನಗರಸಭೆ ಪೌರಕಾರ್ಮಿಕರು ಹಾಗೂ ಸಿಬ್ಬಂದಿ ಉಪಸ್ಥಿತರಿದ್ದರು.